ನಾಗಲೇ ಹೇಳಿದಾಗೆ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ತುಂಡು ಗುತ್ತಿಗೆ ಮೂಲಕ ಔಷಧಿ ಖರೀದಿ ಮಾಡೋದಕ್ಕೇನು ಸರ್ಕಾರ ಮುಂದಾಗಿದೆ, ಇದರ ಪರಿಣಾಮನೇ ರಾಜ್ಯದಲ್ಲಿ ಇವತ್ತು ಔಷಧಿ ಕೊರತೆಗೆ ಕಾರಣ ಆಗಿರುವಂತದ್ದು. ಮತ್ತೊಂದು ಕಡೆ ಕೃತಕ ಅಭಾವವನ್ನು ಕೂಡ ಸೃಷ್ಟಿಯಾಗೋದಕ್ಕೆ ಇವತ್ತು ರಾಜ್ಯ ಸರ್ಕಾರವೇ ಕಾರಣ ಆಗಿದೆ. ಇದಕ್ಕೆ ಯಾರು ಇದರಲ್ಲಿ ಮಹಾನ್ ಭಾವರು ಇದ್ದಾರೆ ಅಂತ ಹೇಳಿದ್ರೆ, ಮಂಗಳೂರು ಮೂಲದ ಒಬ್ಬ ಖಾಸಗಿ ವ್ಯಕ್ತಿ, ಮತ್ತೊಮ್ಮೆ ಹೇಳ್ತಾನೆ, ಮಂಗಳೂರು ಮೂಲದ ಒಬ್ಬ ಖಾಸಗಿ ವ್ಯಕ್ತಿ ರಾಜ್ಯದ ಔಷಧಿ ಖರೀದಿ ವ್ಯವಸ್ಥೆಯನ್ನ ನಿಯಂತ್ರಣದಲ್ಲಿ ಇಟ್ಕೊಂಡು ಬಹುತೇಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈತ ಒಬ್ಬನೇ ಇದನ್ನ ಎಲ್ಲವೂ ಕೂಡ ಸಪ್ಲೈ ಮಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇಡೀ ವ್ಯವಸ್ಥೆನೆ, ಆರೋಗ್ಯ ಇಲಾಖೆ ಸಂಪೂರ್ಣ ವ್ಯವಸ್ಥೆ ಒಬ್ಬ ಖಾಸಗಿ ವ್ಯಕ್ತಿಗೆ ಹೊತ್ತು ಪಾಲಾಗಿರುವಂತದ್ದು ಮೇಲ್ನೋಟಕ್ಕೆ ಹೊತ್ತು ಗೊತ್ತಾಗ್ತಾ ಇದೆ. ಮಂಗಳೂರು ವ್ಯಕ್ತಿಯ ಇವನ ಪ್ರಭಾವದಿಂದ ಇಡೀ ವ್ಯವಸ್ಥೆ ಕುಸಿದು ಬಿದ್ದಿರುವಂತದ್ದು. ಇಡೀ ವ್ಯವಸ್ಥೆ ಕುಸಿದು ಬೀಳೋದ್ರ ಜೊತೆಗೆ ಬಡವರು ಇವತ್ತು ಪರದಾಡ್ತಾ ಇದ್ದಾರೆ. ಹಾಗಾಗಿ ನಾನು ಇವತ್ತು ಮಾನ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರಿಗೆ ನಾನು ಒತ್ತಾಯ ಮಾಡ್ತೇನೆ, ಆಗ್ರಹ ಪಡಿಸ್ತೇನೆ, ಈ ರೀತಿ ಕೃತಕ ಅಭಾವವನ್ನ ಸೃಷ್ಟಿ ಮಾಡೋದಕ್ಕೆ ನೀವು ಅವಕಾಶನ ನೀಡಬಾರದು. ಇವತ್ತು ರಾಯಚೂರಾಗ್ಲಿ, ತುಮಕೂರಾಗ್ಲಿ, ಕೋಲಾರ ಆಗ್ಲಿ, ಹಾಸನ ಆಗ್ಲಿ, ಬೆಳಗಾವಿ ಆಗ್ಲಿ, ಮಂಡ್ಯ ಆಗ್ಲಿ, ಎಲ್ಲ ಔಷಧಿಯ ಟೆಂಡರ್ಗಳು ಈತ ಒಬ್ಬನೇ ಖಾಸಗಿ ವ್ಯಕ್ತಿಗೆ ಸಿಗುವಂತೆ ಯಾಕೆ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ, ಅನಿವಾರ್ಯತೆ ನಿರ್ಮಾಣ ಆಗ್ತಾ ಇದೆ? ಇದರಲ್ಲಿ ಏನು ಷಡ್ಯಂತ್ರ ನಡೆದಿದೆ, ಏನು ಪಿತೂರಿ ನಡೆದಿದೆ, ಏನು ಅವ್ಯವಹಾರ ನಡೀತಾ ಇದೆ? ಮಾರುಕಟ್ಟೆಗಿಂತ 3 ಪಟ್ಟು ಹೆಚ್ಚು ದರದಲ್ಲಿ ಔಷಧಿ ಖರೀದಿ ಮಾಡತಕ್ಕಂತ ಪರಿಸ್ಥಿತಿ ರಾಜ್ಯದಲ್ಲಿ ಯಾಕೆ ನಿರ್ಮಾಣ ಆಗಿದೆ? ಇಷ್ಟೊಂದು ಔಷಧಿ ಕೊರತೆ ಆಗೋದಕ್ಕೆ ಯಾರು ಕಾರಣ ಅನ್ನೋದನ್ನು ಕೂಡ ಮಾನ್ಯ ಸಚಿವರು ಬಹಿರಂಗ ಪಡಿಸ್ಬೇಕು ಅಂತ ನಾನು ಆಗ್ರಹ ಪಡಿಸ್ತೇನೆ. ಈ ಖಾಸಗಿ ವ್ಯಕ್ತಿ ಯಾರು ಅಂತ ನೀವು ಕೇಳ್ಬೋದು. ಮಂಗಳೂರು ಮೂಲದ ಈ ಖಾಸಗಿ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ವಹಾಬ್ ಖಾನ್ ಅಂತೇಳಿ, ವಹಾಬ್ ಖಾನ್ ರಾಜ್ಯದ ಎಲ್ಲಾ ಆಸ್ಪತ್ರೆಗಳಲ್ಲೂ ಕೂಡ ಈತನಿಗೆ ಟೆಂಡರ್ ಸಿಗುವಂತದ್ದು, ಬೇರೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ. 100 ರೂಪಾಯಿ ಇದ್ದದನ್ನ 300 ರೂಪಾಯಿಗೆ ಹೊತ್ತು ಖರೀದಿ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರ ಪರಿಣಾಮ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಹರಾಸ್ಮೆಂಟ್ ಕೂಡ ಪ್ರಾರಂಭ ಆಗಿದೆ. ನಾ ಬರುವಂತ ದಿನಗಳಲ್ಲಿ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿಗಳನ್ನ ಕೊಡ್ತೇನೆ, ದಾಖಲೆಗಳನ್ನು ಕೂಡ ನಾನು ಬಿಡುಗಡೆ ಮಾಡ್ತೇನೆ. 108 ಆಂಬ್ಯುಲೆನ್ಸ್ ಪರಿಸ್ಥಿತಿನೂ ಕೂಡ ಇಲ್ಲಿಗೆ ಬಂದು ಮುಟ್ಟಿದೆ. ಕಳೆದ 8-9 ತಿಂಗಳುಗಳಿಂದ 108 ಆಂಬ್ಯುಲೆನ್ಸ್ ಆ ಕಾರ್ಮಿಕರಿಗೆ, ಡ್ರೈವರ್ಗಳಿಗೆ, ಹೆಲ್ಪರ್ಗಳಿಗೆ ಅವರು ಕೂಡ ಸಂಬಳ ಕೊಡೋದಕ್ಕೆ ಆಗ್ತಾ ಇಲ್ಲ.